ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನವಿಲುಗರಿಯ ಮಹಿಮೆ ಇದರ ಬಗ್ಗೆ ಹೇಳುತ್ತೇನೆ, ಕೇಳಿ. ಸ್ನೇಹಿತರೆ, ನಮ್ಮ ಚಾನಲ್ ಶ್ರೀ ರಂಗ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಮಳೆಯ ಮೊದಲ ಹನಿಗಳು ಭೂಮಿಯನ್ನು ತಾಕಿದಾಗ ಅರಣ್ಯದೊಳಗೆ ಒಂದು ಮನೋಹರ ದೃಶ್ಯ ಮೂಡುತ್ತದೆ. ಬಣ್ಣ ಬಣ್ಣದ ರೆಕ್ಕೆಗಳನ್ನು ಹರಡಿಕೊಂಡು ನವಿಲು ಸಂತೋಷದಿಂದ ನೃತ್ಯ ಮಾಡುತ್ತದೆ. ಆ ಕ್ಷಣದಲ್ಲಿ ಪ್ರಕೃತಿಯ ಸೌಂದರ್ಯವೇ ಜೀವಂತವಾಗಿ ಕಾಣುತ್ತದೆ. ನವಿಲುಗರಿ ಕೇವಲ ಒಂದು ಸುಂದರವಾದ ರೆಕ್ಕೆ ಮಾತ್ರವಲ್ಲ, ಅದು ಪುರಾಣಗಳ ಕಥೆಗಳು, ಜನಪದ ನಂಬಿಕೆಗಳು ಮತ್ತು ಪ್ರಕೃತಿಯ ಅದ್ಭುತ ವಿಜ್ಞಾನವನ್ನು ಒಂದೇ ಸಮಯದಲ್ಲಿ ನಮ್ಮ ಮುಂದೆ ತೆರೆದಿಡುವ ಸಂಕೇತವಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿಯ ಪ್ರತಿಯೊಂದು ಅಂಶಕ್ಕೂ ಒಂದು ಆಧ್ಯಾತ್ಮಿಕ ಅರ್ಥ ನೀಡಲಾಗಿದೆ. ಮರಗಳು, ನದಿಗಳು, ಪ್ರಾಣಿಗಳು ಮತ್ತು ಪಕ್ಷಿಗಳು ಕೇವಲ ಪರಿಸರದ ಭಾಗವಲ್ಲ, ಅವು ನಮ್ಮ ಜೀವನದ ಮೌಲ್ಯಗಳನ್ನು ನೆನಪಿಸುವ ಸಂಕೇತಗಳಾಗಿವೆ. ನವಿಲುಗರಿಯ ಕಥೆಯು ಅಂತಹದ್ದೇ. ಅದು ಸೌಂದರ್ಯ, ವಿನಯ, ತ್ಯಾಗ ಮತ್ತು ಕೃತಜ್ಞತೆಯ ಸಂದೇಶವನ್ನು ನೀಡುತ್ತದೆ. ಶ್ರೀಕೃಷ್ಣ ಮತ್ತು ನವಿಲುಗರಿಗಿರುವ ಸಂಬಂಧದ ಬಗ್ಗೆ ಹೇಳುತ್ತೇನೆ, ಕೇಳಿ. ನವಿಲುಗರಿ ಎಂದಾಗ ಎಲ್ಲರಿಗೂ ಮೊದಲು ನೆನಪಾಗುವುದು ಶ್ರೀಕೃಷ್ಣನ ಕಿರೀಟ. ಕೃಷ್ಣನ ಚಿತ್ರಗಳಲ್ಲಿ ತಲೆಯ ಮೇಲೆ ಹೊಳೆಯುವ ನವಿಲುಗರಿ ಕೇವಲ ಅಲಂಕಾರವಲ್ಲ, ಅದರ ಹಿಂದೆ ಒಂದು ಸುಂದರ ಕಥೆಯಿದೆ. ವೃಂದಾವನದಲ್ಲಿ ಕೃಷ್ಣನು ತನ್ನ ಕೊಳಲನ್ನು ನುಡಿಸುತ್ತಿದ್ದಾಗ ಆ ಮಧುರ ನಾದವನ್ನು ಕೇಳಿ ಅರಣ್ಯದ ನವಿಲುಗಳು ಸಂತೋಷದಿಂದ ನೃತ್ಯ ಮಾಡುತ್ತಿದ್ದವು ಎಂದು ಹೇಳಲಾಗುತ್ತದೆ. ಆ ನೃತ್ಯವನ್ನು ನೋಡಿ ಕೃಷ್ಣನು ತುಂಬ ಸಂತೋಷಪಟ್ಟನು. ನವಿಲುಗಳು ತಮ್ಮ ಸಂತೋಷದ ಸಂಕೇತವಾಗಿ ಒಂದು ರೆಕ್ಕೆ ನೆಲಕ್ಕೆ ಬಿಟ್ಟವು. ಅದನ್ನು ಗೌರವದಿಂದ ತೆಗೆದುಕೊಂಡ ಕೃಷ್ಣನು ತನ್ನ ಕಿರೀಟದಲ್ಲಿ ಧರಿಸಿದನು. ಇನ್ನೊಂದು ಅರ್ಥಪೂರ್ಣ ವಿವರಣೆಯ ಪ್ರಕಾರ ಕೃಷ್ಣನು ನವಿಲುಗರಿಯನ್ನು ಧರಿಸಿದ್ದು ಸರಳತೆಯ ಸಂಕೇತವಾಗಿ. ರಾಜರು ಸಾಮಾನ್ಯವಾಗಿ ಬಂಗಾರದ ಕಿರೀಟಗಳು ಮತ್ತು ಅಮೂಲ್ಯ ರತ್ನಗಳನ್ನು ಧರಿಸುತ್ತಿದ್ದರು. ಆದರೆ ಕೃಷ್ಣನು ಪ್ರಕೃತಿಯ ಒಂದು ಸರಳ ಅಲಂಕಾರವಾದ ನವಿಲುಗರಿಯನ್ನು ಆಯ್ಕೆ ಮಾಡಿಕೊಂಡನು. ಇದರಿಂದ ಅಹಂಕಾರವಿಲ್ಲದ ಜೀವನವೇ ನಿಜವಾದ ಸೌಂದರ್ಯ
ಎಂಬ ಸಂದೇಶವನ್ನು ನೀಡಿದನು ಎಂದು ಹೇಳಲಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ನವಿಲುಗರಿಯ ಮಹಿಮೆಯನ್ನು ಈ ದಿನ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನವಿಲುಗರಿಯ ಮಹಿಮೆಯನ್ನು ಮುಂದೆ ಮತ್ತೊಮ್ಮೆ ವಿವರಿಸಲಾಗುತ್ತದೆ. ಸ್ನೇಹಿತರೆ, ಜೈ ಹಿಂದ್, ಜೈ ಶ್ರೀರಾಮ್.